ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಓಡು ದೋಸೆ ಕಪ್ಪ ರೊಟ್ಟಿ ಅಂತಾರಲ್ಲ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ರಾತ್ರಿ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಮತ್ತು ಇದನ್ನು ತೊಳ್ಕೊಂಡು ಬರ್ತೀನಿ. ಮೇಲ್ಗಡೆ ಎಲ್ಲ ನೀರು ಚೆಲ್ಲಿ ಒಂದು ಮಿಕ್ಸಿ ಜಾರ್ ತೊಳೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿದಿರೋದು ಫ್ರೆಶ್ ಆಗಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಲ್ಲಿ 1/4 ಬಟ್ಲಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನೀವು ಅನ್ನ ಕೂಡ ಹಾಕೋಬೋದು, ಇಲ್ಲಾಂದರೆ ಅವಲಕ್ಕಿನ ನೆನೆಸಿ ಕೂಡ ಹಾಕೋಬೋದು. ನಾನಿಲ್ಲಿ ಹಾಗೇ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ತುಂಬ ಸಣ್ಣದಾಗಿ ರುಬ್ಬಬೇಕು, ಅಂದರೆ ನೈಸಾಗಿ ರುಬ್ಕೊಂಡು ಬರಬೇಕು. ಇವಾಗ ಅದನ್ನು ರುಬ್ಬಿರೋದನ್ನು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಗಟ್ಟಿ ತಿನ್ಲಿಕ್ಕೆ ಇಷ್ಟ. ನನ್ನ ಮಗನಿಗೆ ತುಂಬ ಸಾಫ್ಟ್ ಬೇಕು, ಅದಕ್ಕೋಸ್ಕರ ಸಾಫ್ಟ್ ಆಗಲಿಕ್ಕೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಮಿಕ್ಸಿ ಜಾರ್ ತೊಳೆದು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಕುದಿಯುವಾಗ ಮೇಲ್ಗಡೆ ತಿಳಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಗಂಟಾಗುತ್ತೆ. ಅದು ಗಟ್ಟಿ ಮುದ್ದೆ ಥರ ಆಗೋದು ಬೇಡ, ಹಾಗೆ ಮಿಕ್ಸ್ ಮಾಡಿದರೆ ಸಾಕು. ಈ ಥರ ಮಾಡಿದರೆ ತುಂಬ ಸಾಫ್ಟ್ ಬರುತ್ತೆ. ಸ್ವಲ್ಪನೇ ಸಾಕು ಅಂದರೆ ನೀವು ರುಬ್ಬುವಾಗಲೇ ಸ್ವಲ್ಪ ಅನ್ನ ಇಲ್ಲಾಂದರೆ ಅವಲಕ್ಕಿನ ಕೂಡ ಹಾಕ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಂಥ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇವೆ. ಈ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ದೋಸೆ. ಇದು ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ದೋಸೆ ಥರ ನೀರು ಥರನೂ ಅಲ್ಲ, ಆ ಥರ ಮಾಡ್ಕೋಬೇಕು ಹಿಟ್ಟನ್ನು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನ ಎಣ್ಣೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ. ಹಾಕಿದರೆ ಹಾಕ್ಬೋದು, ಹಾಕದೆ ಕೂಡ ಮಾಡ್ಬೋದು. ಇದಕ್ಕೇನು ಬೇಡ, ಬರೀ ಕಾಯಿ ತೆಂಗಿನಕಾಯಿ ರುಬ್ಬಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ತೆಂಗಿನಕಾಯಿ ಒಟ್ಟಿಗೆ ಸ್ವಲ್ಪ ಅನ್ನ ಇಲ್ಲಾಂದರೆ ಅವಲಕ್ಕಿ ಹಾಕಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಯಾವುದು ಬೇಕೋ ಆ ಥರ ಮಾಡಿ ನೋಡಿ. ಎಷ್ಟು ಸಣ್ಣದಾಗಿ ರುಬ್ಬಿದ್ದೀನಿ ನಾನು. ಈ ಥರ ನಿಲ್ಲಬೇಕದು, ಇಷ್ಟು ಗಟ್ಟಿ ಆದರೆ ಸಾಕು. ಈಗ ನಾನು ಇದು ಮಣ್ಣಿಂದಿದು ಕಪ್ಪ ರೊಟ್ಟಿ ಮಾಡೋದು, ಇಲ್ಲ ಓಡು ದೋಸೆ ಅಂತ ಹೇಳ್ತಾರೆ. ನಾನಿಲ್ಲಿ ಮೊನ್ನೆ ಉಡುಪಿಗೆ ಹೋದಾಗ ಕೃಷ್ಣ ಮಠದ ರಥ ಬೀದಿಯಲ್ಲಿ ತೊಗೊಂಡು ಬಂದಿದ್ದು ಹೊಸದಿದು ಹಂಚು. ಇದೇ ಫಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ. ಹೊಸ ತೊಗೊಂಡು ಬಂದು ಇದು ಹಾಕಿ ಮೇಲ್ಗಡೆ ಗುಳ್ಳೆ ಗುಳ್ಳೆ ಬರೋವರೆಗೂ ಬಿಡಬೇಕು, ಬೇಗ ಮುಚ್ಚಬಾರ್ದು. ಇದನ್ನು ಫಸ್ಟು ಸ್ಟಾರ್ಟಿಂಗ್ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಇದು ಹಾಕಿದ ಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋಬೇಕು. ಈ ಥರ ಗುಳ್ಳೆ ಗುಳ್ಳೆ ಬಂದಾದಮೇಲೆ ನಾವು ಇದಕ್ಕೆ ಮುಚ್ಚಳ ಮುಚ್ಚಬೇಕು. ಇವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಇದು ಒಂದು ಸೈಡ್ ಬೇಯಿಸಿದರೆ ಸಾಕು, 2 ಸೈಡ್ ಬೇಯಬೇಕು ಅಂತ ಏನಿಲ್ಲ. ಫಸ್ಟ್ ಹಾಕಿದ್ದೀನಿ, ಇದು ಹೊಸ ಹಂಚಲ್ಲಿ ಫಸ್ಟ್ ಮಾಡ್ತಾ ಇರೋದು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ನಾನು ತಿನ್ನುವಾಗ 2 ಸೈಡು ಕೂಡ ಬೇಯಿಸ್ಕೊಳ್ತೀನಿ, ಅದಕ್ಕೆ ಈ ಥರ ಆಗಿರೋದು. 1 ಸೈಡ್ ಅಷ್ಟೇ ಬೇಯಿಸೋದು, ಇದನ್ನು 2 ಸೈಡ್ ಬೇಯಿಸಲ್ಲ. ಇದಕ್ಕೆ ಎಣ್ಣೆ ಬೇಡ, ಏನು ಬೇಡ, ಹಾಗೆ ಹಿಂಗೆ ಒರೆಸಿ ಈ ಥರ ಒಂದು 2 ಸ್ಪೂನ್ ನಿಮಗೆ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ಒರೆಸಿ ಈ ಥರ ಹಿಟ್ಟು ಹಾಕಿದರೆ ಆಯಿತು. ಹಿಟ್ಟು ಹಾಕಿ ಮೇಲ್ಗಡೆ ಗುಳ್ಳೆ ಎಲ್ಲ ಬಂದಾದಮೇಲೆ ಅದಕ್ಕೆ ಮುಚ್ಚಿ ಮತ್ತೆ ತೆಗಿಬೇಕು. ಈಗ ಇನ್ನೊಂದು ಹಾಕಿ ನಾನು ಆಯಿತು. ಇವಾಗ ನೋಡಿ ಸ್ವಲ್ಪ ಸೈಡ್ಸ್ ಎಲ್ಲ ಈ ಥರ ಬಿಚ್ಚಿದ್ರೆ ಅದು ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಸ್ಟಾರ್ಟಿಂಗೆಲ್ಲ ಹೀಗೆ ಹಿಡ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಚಟ್ನಿ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಚಟ್ನಿ ಮಾಡಿದ್ದೀನಿ, ಇಲ್ಲಿ ಹಾಕ್ಕೊಂಡಿಲ್ಲ, ತೋರಿಸ್ಲಿಕ್ಕೂ ನೆನಪಿಲ್ಲ ನನಗೆ. ಹಲಸಂದೆ ಕಾಳು ಸಾಂಬಾರು ಜೊತೆ ಮಾಡಿರೋದು.
ಅಲಸಂದೆ ಸಾಂಬಾರು ಹಿಂದಿ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ನೋಡಿ. ಸಾಂಬಾರು ಜೊತೆಗೆ ಮತ್ತು ಚಟ್ನಿ ಜೊತೆಗೆ 2 ಜೊತೆಗೂ ಕೂಡ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ 2 ಕಡೆನೂ. ಈ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ತುಂಬ ಸಾಫ್ಟ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲ ಹಾಗೇನಾದರೂ ಮಾಡ್ಕೊಬೋದು. ಅಲಸಂದೆ ಕಾಳು ಸಾಂಬಾರು ಚಟ್ನಿನೂ ಕೂಡ ಇದೆ, ಚಟ್ನಿಲಿ ನೆನಪಿಲ್ಲ ಹಾಕಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿದೆ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತಾಗಿದೆ. ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ದಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ತುಂಬ ದಪ್ಪ ಮಾಡಿಲ್ಲ ಇಲ್ಲಿ. ಇದನ್ನು ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ದಪ್ಪ ಮಾಡಿದರೆ ಹೋಲ್ ಹಾಗೆ ಕಾಣಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.